ಲಿಕ್ಕರ್ ಸರ್. ಗ್ಯಾರಂಟಿಗಾಗಿ ಹಣ ಹೊಂದಿಸೋಕೆ ಪರದಾಡ್ತಾ ಇರುವಂತಹ ಸರ್ಕಾರ ಇದೀಗ ಮದ್ಯದಂಗಡಿಗಳ ಮೂಲಕ ಹಣ ಕ್ರೋಢೀಕರಣಕ್ಕೆ ಕೈ ಹಾಕಿದೆ. ರಾಜ್ಯಾದ್ಯಂತ ಬರೋಬ್ಬರಿ 569 ಮದ್ಯದಂಗಡಿಗಳ ಈ ಹರಾಜು ಲೈಸೆನ್ಸ್ ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಈಗ ಮೊದಲ ಹಂತವಾಗಿ ಈ ಹರಾಜಿನ ತರಬೇತಿ ಕಾರ್ಯಾಗಾರ ಆರಂಭಿಸಿದ್ದಾರೆ. ಅದಕ್ಕೆ ಬೊಕ್ಕಸಕ್ಕೆ ಒಂದು 700 ಕೋಟಿ ಬರುತ್ತೆ ಅಂತಿದ್ದಾರೆ. 700 ಮಹಾತ್ಮ ಗಾಂಧೀಜಿ ಅವರು ಸ್ಥಾಪನೆ ಮಾಡಿದ ಕಾಂಗ್ರೆಸ್ ಪಕ್ಷ ಮಾತೆತ್ತರೆ ಗಾಂಧಿ ತತ್ವದ ಗಾಂಧೀಜಿ ಏನ್ ಹೇಳಿದ್ರು? ಗಾಂಧಿ ಜಯಂತಿ ದಿನ ಸ್ವಲ್ಪ ಅಡ್ವಾನ್ಸ್ ಹಾಕ್ಬಿಡಿ. ಸರಿ ಬಾಪು ನಮ್ಮನ್ನು ಕ್ಷಮಿಸು ಅಂತ 2 ಎಕ್ಸ್ಟ್ರಾ ಹೂ ಹಾಕ್ಬಿಡಿ ಹೇಳ್ತೀನಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ನೀವು ಹೇಳಿದ್ದೊಂದು ನಾವು ಮಾಡ್ತೀವಿ ಅಂತ ಮರ್ಯಾದೆ ಇದೆಯಾ? ಅಲ್ಲ, ಮೊನ್ನೆ ಅಷ್ಟೇ ಮನ್ರೇಗಾ ವಿಚಾರದಲ್ಲಿ ಹೋರಾಟ ಮಾಡಿದ್ರು, ಅದನ್ನ ಹೆಸರು ಬದಲಾವಣೆ ಮಾಡಿ ಗಾಂಧೀಜಿ ಅಂತಂದ್ರು. ಆಕ್ಚುಲಿ ಗಾಂಡುಗಿರಿ ಅಂತ ಹೇಳಿದ್ರಲ್ಲ, ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ ಕೇಳ್ರಿ. ಅದನ್ನ ಇವತ್ತು ಬಿಡ್ಲಿಲ್ಲ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಅಂಟಿಲ್ಲ ನನ್ಲೆಸ್ ಅವ್ರು ಬಿಟ್ರಾ ಅವತ್ತು ಬಂದು ಕೇಳ್ರಿ. ನಾನು ಬೇಕಾರೆ ಬೇಡದಿದ್ದರೆ ನಂಗೆ ಗೊತ್ತಿಲ್ಲಪ್ಪ ಅಂದ್ಬಿಟ್ರಾಗೋಯ್ತು. ಅಲ್ಲ, ಮಹಿಳೆ ಕಾಂಗ್ರೆಸ್ಸಿನ ತೀರ್ಮಾನ ಏನಂದ್ರೆ ಕರ್ನಾಟಕದಲ್ಲಿ ಗಂಡಸರಿಗೆ ಗುಂಡು ಕೊಡು. ಏನಪ್ಪ ಇದೆಲ್ಲ, ಯಾಕ್ರೋ ಇದು? ಹೆಣ್ಣು ಮಕ್ಕಳು ಬಸ್ ಹತ್ಕೊಂಡು ಓಡಾಡ, ಹೆಣ್ಣು ಮಕ್ಕಳಿಗೆ ಬಸ್ ಹತ್ತಕ್ಕೆ ಕಾಸು ಕೊಟ್ಟು ಬಿಡು, ಓಡಾಡ್ಕೊಂಡಿರು ಅಷ್ಟೇ. ಏನಂತೆ ಬೋಸುಡಿ? ಕರ್ನಾಟಕ ಹಾಳು ಮಾಡಕ್ಕೆ ಇದಕ್ಕಿಂತ ಕೆಮಿಸ್ಟ್ರಿ ಇನ್ನೇನಾದ್ರು ಬೇಕಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಮಹಿಳಾ ಸಬಲೀಕರಣ ಇದು. ಅದೇನದು ಗುಂಡಾಕ್ಸುವುದು ಸಬಲೀಕರಣನೇ. ಏನ್ ರೋಷ ಬರುತ್ತೆ ಗುಂಡಾಕ್ದಾಗ ಗಂಡಸಿಗೆ? ಹಲೋ ಹೇಳಿ, ನಾವು ನಿಮ್ಮ ಅಭಿಮಾನಿ ಅಣ್ಣ. ಪುರುಷರ ಸಬಲೀಕರಣ ಯೋಗ್ಯತೆ ಇಲ್ದಾರೆ ಕಾಂಗ್ರೆಸ್ ಪಕ್ಷ ಗಾಂಧೀಜಿ ಹೆಸರೊಳಕ್ಕೆ ಅಯೋಗ್ಯರ್ತ ಇದು ತರ ಇರ್ತೀರಿ ಹೇಳ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಹೌದು, ಹಾಕ್ಬೇಕು, ನಾನೇ ಹಾಕ್ತೀನಿ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಜೋಕರ್ಗಳು ನೀವು ಕಾಂಗ್ರೆಸ್ನಲ್ಲಿ, ಹೇಳ್ತೀನಿ. ಎಲ್ಲ ಆಯ್ತಾ ಸರ್? ಈಗ ನಾವೇನ್ ಮಾಡ್ಬೇಕು ಸರ್? ಚಡ್ಡ ಹೊಡ್ಸ್ ಹೋಗಿ. ಅದಕ್ಕೊಬ್ಬ ಅಧ್ಯಕ್ಷ ಅಂತೆ, ಕೆಲ್ಸಕ್ಕೆ ಬರಲ್ದೆ ಇರ್ದಂಗೆ. ಅದಕ್ಕೊಂದಿಷ್ಟು ದುಡ್ಡು, ಅದಕ್ಕೊಂದು ಆಫೀಸ್ ಅಂತೆ. ಇಲ್ಲಿ ಬಾರಗಡಿಗೆ ಲೈಸೆನ್ಸ್ ಕೊಡ್ತಾರಂತೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.